ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಆಂಟಿ ಊರು ಹೊಳೆನರಸೀಪುರಕ್ಕೆ ಬಂದಿದ್ದೀವಿ. ಇವತ್ತು ಮಹಾಶಿವರಾತ್ರಿ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅಲ್ಲಿ ನೋಡಿ ನಮ್ಮಮ್ಮ ರಂಗೋಲಿ ಬಿಡಿಸ್ತವ್ರೆ. ಆಲ್ರೆಡಿ 8 ಗಂಟೆ ಆಗಿದೆ. ಈಗ ಮಾವನೂರು ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ನಾನು ನನ್ನ ತಮ್ಮ. ಗಾಡಿನೂ ಬಂದಿದೆ. ನಮ್ಮ ಪ್ರೀತಮ್ ಅವರು ಗಾಡಿ ತಂದುಕೊಟ್ಟಿದ್ದಾರೆ. ಪ್ರೀತಮ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಟ್ಯಾಂಕ್ ಚಿನ್ನ. ಈಗ ಬೆಟ್ಟಕ್ಕೆ ಹೊರಡಬೇಕು. ಆಲ್ರೆಡಿ 8 ಗಂಟೆ ಆಗಿದೆ. ಬೆಟ್ಟಕ್ಕೆ ಹೋಗಿ ಅಲ್ಲಿ ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಒಂದು 11 ಗಂಟೆ ಅಷ್ಟೊತ್ತಿಗೆ ಬಂದು ಮನೇಲಿ ಪೂಜೆ ಎಲ್ಲ ಮಾಡಿ ಹಬ್ಬ ಮಾಡಬೇಕು. ಸೊ ಬೇಗ ಹೋಗೋಣ, ಅಲ್ಲಿ ಸಿಗ್ತೀನಿ. ವಿಡಿಯೋ ಎಲ್ಲ ಚೆನ್ನಾಗಿದೆ, ಲೈಕ್ ಮಾಡಿ. ನೋಡಿ ಗಾಯ್ಸ್, ನಮ್ಮ ಆಂಟಿ ಎಲ್ಲ ಫುಲ್ ಸ್ನಾನ ಮಾಡ್ಕೊಂಡು ಮೇಕಪ್ ಮಾಡ್ಕೊತಾರೆ. ಫ್ಯಾನ್ ಲೆವೆಲ್ ಹೆಚ್ಕೊಂತಾರೆ, ಆದರೂ ಬೆಳು ಆಗ್ತಾಯಿಲ್ಲ. ಬರೀ ಇಂಥದೆಯ. ಇವಾಗ ಹೋಗ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾರೆ. ನಾವೇ ಬೆಟ್ಟಿಗೆ ಹೋಗ್ತೀವಿ. ನೋಡಿ ಇವರೇ ನಮ್ಮ ತಮ್ಮ ವರುಣ್ ಅವರು ಹೊರಡುವ ಸಮಯ. ಸೊ ಗಾಯ್ಸ್, ಹೋಗ್ತಾ ವ್ಲಾಗ್ ಮಾಡ್ತೀವಿ. ಕೀಪ್ ವಾಚಿಂಗ್. ನೋಡಿ ಗಾಯ್ಸ್, ಹೊಸ ರೋಡ್ ಮಾಡಿದ್ದಾರೆ ಹೊಳೆನರಸೀಪುರದಲ್ಲಿ. ಫಸ್ಟು ಈ ಥರ ಫ್ಲೈಓವರ್ ಎಲ್ಲ ಇರಲಿಲ್ಲ. ಇವಾಗ ಮಾತ್ರ ಸೈಕಾಗಿ ಮಾಡಿದ್ದಾರೆ. ಯಾರು ಮಾಡಿರೋದು? ಯಾರು ಎಮ್.ಎಲ್.ಎ? ಕನ್ಸ್ಟ್ರಕ್ಷನ್ ಮಾಡೋರು. ಹಾಂ, ಕನ್ಸ್ಟ್ರಕ್ಷನ್ ಮಾಡೋರಲ್ಲ ಕಣೋ. ನೋಡಿ ಗಾಯ್ಸ್, ವಾಟರ್ ಟ್ಯಾಂಕ್ಸು. ಫಸ್ಟು ಇದೇ ನಮಗೆ ಇವ್ರ ಮನೆಗೆ ಹೋಗೋಕ್ಕೆ ಒಂದು ಗುರುತು ಥರ ಇತ್ತು. ಅದನ್ನು ನೆನ್ಪು ಮಾಡ್ಕೊಂಡು ಅವ್ರ ಮನೆ ಹುಡ್ಕೊಂಡು ಹೋಗ್ತಿದ್ವಿ. ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ ಸಣ್ಣ ಹುಡುಗರಿದ್ದಾಗ. ಇವಾಗ ಆರಾಮಾಗಿ ಗೊತ್ತಾಗುತ್ತೆ. ಶನಾಮಿಕ ಚೇತರ್ ನೋಡಿ ಅಲ್ಲೇ ಅಂತೆ ಇವ್ರದ್ದು ರೇವಣ್ಣವ್ರದ್ದು ಮನೆ ಇರೋದು. ನಂಗೂ ಗೊತ್ತಿಲ್ಲ ಯಾವ ಮನೆ. ರೇವಣ್ಣವ್ರ ಮನೆ ಇದೆ ಅಂತಲ್ಲೇ, ಚನ್ನಾಂಬಿಕಾ ಥಿಯೇಟರು. ಅದಿರಲಿ, ಬನ್ನಿ ನಾವು ಮುಂದೆ ಹೊರ್ಸೋಣ. ಗಾಯ್ಸ್, ಇಲ್ಲಿಗೆ ಬಂದು ಇಲ್ಲಿಂದ ರೈಟಾ? ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿಂದ ರೈಟ್ ಅಂತ ಇದ್ದೀನಿ. ಗಾಡೀಲಿ ಪೆಟ್ರೋಲ್ ಇಲ್ಲ ಅಂದರೆ ಹೆಂಗೆ ಓಡುತ್ತೆ? ಇವಾಗ ಒಂದು 100 ರೂಪಾಯಿಂದ ಪೆಟ್ರೋಲ್ ಹಾಕ್ಸೋಣ. ಸಾಕಾ 100 ರೂಪಾಯಿದು? ಹೊಳೆನರಸೀಪುರದಿಂದ 100-150 ರೂಪಾಯಿ ಸಾಕು ಗಾಯ್ಸ್. ನೋಡಿ ಗಾಯ್ಸ್, ಜಿಪಿಟರು ಮುಂದ್ಗಡೆ ಪೆಟ್ರೋಲ್ ಹಾಕಕ್ಕೆ ಕೊಟ್ಟವ್ರೆ. ಬೇರೆ ಎಲ್ಲ ಮಾಮೂಲಿ ಆ್ಯಕ್ಟಿವ್ ಎಲ್ಲ ಹಿಂದ್ಗಡೆ. ಈ ಗಾಡಿ ಮುಂದ್ಗಡೆನೇ ಪೆಟ್ರೋಲು. ಬಟ್ ಪೆಟ್ರೋಲ್ ಟ್ಯಾಂಕ್ ಎಲ್ಲಿದೆ ಅಂತ ಕರೆಕ್ಟಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಪೆಟ್ರೋಲ್ ಹಾಕ್ಸ್ಕೊತಿದ್ದೀವಿ. ಇವಾಗ ಬೆಟ್ಟ ಇದೆಯಂತೆ, ಸ್ವಲ್ಪ ಜಾಸ್ತಿನೇ ಹಾಕ್ಸಿರ್ತೀವಿ ಪೆಟ್ರೋಲು. ಇದು ಆ್ಯಕ್ಟಿವಾ ಒಂದು 30 ಕೊಡ್ಬೋದು ಅಷ್ಟೇ. 30ಗಿಂತ ಕಮ್ಮಿನೂ ಕೊಡ್ಬೋದು. ಹಳೆ ಗಾಡಿ ಆಗಿದೆ, 3G ಆ್ಯಕ್ಟಿವಾ 3G. ನೋಡೋಣ, ಒಂದು ಎಷ್ಟು ಜಾಸ್ತಿನೇ ಹಾಕ್ಸಿರ್ತೀವಿ. ಇವಾಗ ಹೋಗ್ತಾಯಿದ್ದೀವಿ. ಇವಾಗ ಯಾವ ಥರ ಹೋಗೋದು ಅಂತ ನೋಡೋಣ. ನೀವೊಂದ್ಸಲಿ ಹೋಗಿ ಬನ್ನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟು ವರ್ಷ ಆದಮೇಲೆ ಇವತ್ತು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾವ್ರೆ ವರುಣ್ ಅವರು. ಇಷ್ಟು ವರ್ಷ ಬರೀ ಹೊಳೆನರಸೀಪುರದ ಪಾರ್ಕು, ಹೊಳೆ, ಆಮೇಲೆ ಇನ್ನೊಂದೇನು ಅಂಗಡಿಗಳು ಅಷ್ಟೇ. ಇವಾಗ ಬೆಟ್ಟಿಗೆ ಕರ್ಕೊಂಡು ಹೋಗೋ ಸ್ಥಿತಿಗೆ ಬಂದಿದ್ದಾರೆ. ಅಂದರೆ ಸ್ವಲ್ಪ ಏಜು ಜಾಸ್ತಿ, 18+ ಆಗಿದೆ. ಇವಾಗ DL ಗೇಲೆಲ್ಲ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದಿದ್ರೆ ಇಲ್ಲೇ ಪಾರ್ಕ್ ಎಲ್ಲ ಹೋಗ್ಬೇಕಾಗಿತ್ತು. ಯಾವ ರೋಡ್ ಇದು? ಹಾಸನ್ ರೋಡು ಗಾಯ್ಸ್. ಇದು ಹಾಸನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ. ಬರೀ ಚಿಕ್ಕಮಗಳೂರಿಂದ ಈ ಕಡೆ ಮೈಸೂರಿಗೆ ಹೋಗ್ಬೇಕಾದ್ರೆ ಅಂದಿವೆ ಬರ್ತಿರೋದಷ್ಟು. ಗಾಳಿ ಬರ್ತಾಯಿದೆ ಸಖತ್ತು. ನಾವು ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗ್ತೀವಿ. ಫುಲ್ ವೀಡಿಯೋ ವಾಚ್ ಮಾಡಿ. ನೋಡಿ ಗಾಯ್ಸ್, ಇದು ಏನು ಶಾಂತಿ, ಮಳಲಿ, ಚಾಕೇನಹಳ್ಳಿ, ಹರಿಹರಾಪುರ ಈ ರೋಡಲ್ಲಿ ರೈಟ್ ತಗೊಬೇಕು. ಈ ರೋಡಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಹೋಗೋದು. ಸ್ಟ್ರೈಟ್ ಒಂದೇ ರೋಡಾ? ಸ್ಟ್ರೈಟ್ ಒಂದೇ ರೋಡು ಗಾಯ್ಸ್. ಇಲ್ಲಿಂದ ಲೊಕೇಶನ್ ಹಾಕಿದೆ. ಇಲ್ಲಿಂದ 14 ಕಿಲೋಮೀಟ್ರ್ ತೋರಿಸ್ತಿದೆ. ಅಲ್ಲ, 19 ಕಿಲೋಮೀಟ್ರ್ ತೋರಿಸ್ತಿದೆ ಗಾಯ್ಸ್. 15 ಅಂತ ಅಂದ ಅವನು. ಇವಾಗ ನಾವು ಪೆಟ್ರೋಲ್ ಏನಾದ್ರು ಕಮ್ಮಿ ಆಗ್ತಿದ್ರೆ ಅಲ್ಲೇ ನಿಂತ್ಕೋಬೇಕಿತ್ತು ಇವತ್ತು. ಸರಿ ಗಾಯ್ಸ್, ನನಗೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ರೆ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲ ಡೈರೆಕ್ಟಾಗಿ ಮಲ್ಲೇಶ್ವರ ಬೆಟ್ಟದಲ್ಲಿ ಸಿಗೋಣ. ಇದು ಸ್ಟ್ರೈಟ್ ಆದರೆ ಚನ್ನರಾಯಪಟ್ಟಣ. ಇವಾಗ ನಾವು ಲೆಫ್ಟಿಗೆ ಹೋಗಬೇಕು. ಬೀಚನ್ನಹಳ್ಳಿ ಯಾವುದಾದ್ರು ರೋಡ್ ಇದೆ ನೋಡಿ.
ಬೋರ್ಡ್ ಇದೆ. ಲೆಫ್ಟಿಗೆ ಹೋದರೆ ಒಂದೇ ರೋಡ್ ಇವಾಗ. ಲೆಫ್ಟಿಗೆ ಹೋಗಿ ನಾವು 3 ಕಿಲೋಮೀಟ್ರ್ ಆದಮೇಲೆ ಮತ್ತೆ ರೈಟಿಗೆ ತಿರ್ಕೋಬೇಕು. ಒಳ್ಳೆ ಹಳ್ಳಿ, ಫುಲ್ ಸಖತ್ತಾಗಿದೆ. ಹಳ್ಳಿ ಇದ್ರೂ ರೋಡ್ಗಳು ಮಾತ್ರ ಸಖತ್ತಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾಯಿ ಇದೆ ನೋಡಿ, ನಾಯಿ ವೆಲ್ಕಮ್ಸ್ ಯು. ಓ ಬಂದು ಕಚ್ಚೆ ಬಿಡುತ್ತೆ ಅಂದ್ಕೊಂಡೆ ಗಾಯ್ಸ್, ಬರಲೇ ಇಲ್ಲ. ನಾಯಿಗಳು ಅಡ್ಡಾಡ್ಸ್ಕೊಂಬರ್ತವೆ ನಮ್ಮ ಏರಿಯಾದಲ್ಲಿ. ಸುಮ್ಮನೆ ಆಗ್ಬಿಡ್ತವೆ ಗಾಯ್ಸ್. ನೋಡಿ ಮೋಸ್ಟ್ಲಿ ನಾವು ಅಲ್ಲಿ ವಿಂಡ್ ಮಿಲ್ ಕಾಣ್ತಿದೆಯಲ್ಲ, ಅಲ್ಲೇ ಹೋಗ್ಬೇಕನ್ಸುತ್ತೆ. ಅಲ್ಲೇನಾ ಮೋಸ್ಟ್ಲಿ ಹೋಗ್ಬೇಕನ್ಸುತ್ತೆ. ಇನ್ನು ಇಲ್ಲಿಂದ 11 ಇದೆ ಗಾಯ್ಸ್. ಬೀಚನಹಳ್ಳಿಯಿಂದ 11 ಕಿಲೋಮೀಟ್ರ್ ಇದೆ ಇನ್ನು. ಇಲ್ಲೇ ತೋಟ. ಸ್ಕೂಟಿ ಫುಲ್ ಲಡ ಅಂತಿದೆ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ದೀವಿ. ಯಾರಾದರೂ ಹೊಳೆನರಸೀಪುರದವ್ರು ಇದ್ದರೆ ಕಮೆಂಟ್ ಮಾಡಿ, ಯಾರು ಹೋಗಿದ್ದೀವಿ. ದೊಡ್ಡ ಕುಂಚೆ ಕಾಯಿಸಿದ್ದು. ಇಲ್ಲಿಂದ ನೆಕ್ಸ್ಟ್ 500 ಮೀಟರಿಗೆ ರೈಟ್. ಈಗ ಚಾನಲ್ ಇದೆ ಇಲ್ಲಿ, ದೊಡ್ಡ ಕುಂಚೆ ಗ್ರಾಮ. ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ಇವಾಗ ಬೆಟ್ಟ ಹತ್ತಿದ್ದೀವಿ. ನಾನು ಕಮ್ಮಿ ಹಾಕ್ಸೋಣ ಪೆಟ್ರೋಲ್ ಏನಕ್ಕೆ, 15 ಕಿಲೋಮೀಟ್ರ್ ಅಲ್ವಾ ಅಂತ ಅಂದೆ. ನೋಡ್ರೆ 19 ಕಿಲೋಮೀಟ್ರ್ ಇದೆ, ಇವಾಗ 15 ಕಿಲೋಮೀಟ್ರ್ ಅಂತ ಹೇಳೋನೆ. ಇವಾಗ ಇದು ಹತ್ತದ ನೋಡಿದ್ರೆ ನಾವು ಹೋಗೋಕ್ಕೆ ಪೆಟ್ರೋಲ್ ಸಾರುತ್ತೆ ಇಲ್ಲ ಡೌಟ್ ಆಗಿದೆ. ಹಂಗೆ ಹತ್ತಾ ಇದೆ ಇದು ಸ್ಕೂಟಿ. ಓ ಫುಲ್ ಏರ್ ಪಿನ್ ಬೆಂಡ್ಸು ಗಾಯ್. ನೋಡಿ ಗಾಯ್ಸ್ ಎಷ್ಟು ಹತ್ರ ಇದೆ ಇದು. ಓ ನೆಕ್ಸ್ಟ್ ಲೆವೆಲ್ಲು. ಇಷ್ಟಾದ್ರಿಂದ ನೋಡೇ ಇರಲಿಲ್ಲ. ಓ ಇರು ಗಾಯ್ಸ್, ಅದೆಲ್ಲರೂ ಮಿಸ್ ಆಗಿ ರೋಡಿಗೆ ಬಿದ್ದರೆ ಏನು ಕತೆ. ಹಂಗೆ ದೂರ ಹೋಗ್ತಂಗೆ ಆಗ್ತೈತೆ ನೋಡು. ಹಾಂ ದೂರ ಹೋಗ್ತಿರಂಗೆ ಆಗುತ್ತೆ. ಹ್ಞೂ ಗಾಯ್ಸ್, ಅವಳು ಹತ್ರ ಇದೆ ನಂಗೆ ಕಾಣಿಸ್ತು ಇಲ್ಲಿಗೆ. ಇವಾಗ ದೂರ. ಫಿಸಿಕ್ಸ್ ಓದಿದ್ರೆ ಗೊತ್ತಾಗಿರುತ್ತೆ. ಏನು ಬಂತು, ಏನೋ ಇದೆ ಗಾಯ್ಸ್. ಇವತ್ತು ಜಾತ್ರೆನೋ ಏನೋ ಇದೆ, ಇವತ್ತು ತಿಂಡಿ ಇದೆ ಗಾಯ್ಸ್. ನಾವು ಬಂದಿರೋದು ಟೈಮ್ ಸರಿ ಇದೆ ಅನ್ಸುತ್ತೆ. ಮೋಸ್ಟ್ಲಿ ಯಾವುದೋ ಮದುವೆನೋ ಏನೋ ಫಂಕ್ಷನ್ ಇರ್ಬೋದು, ಗೊತ್ತಿಲ್ಲ. ಆಮೇಲೆ ನೋಡೋಣ, ಊಟ ಕರೆದ್ರೆ ಹೋಗೋಣ. ಗಾಯ್ಸ್ ವ್ಯೂ ನೋಡಿ, ಅಷ್ಟು ಮೇಲೆ ಬಂದ್ವಿ ಅಂತ ಅನಿಸ್ಲಿಲ್ಲ ನಮಗೆ, ಬಟ್ ಸಖತ್ ಮೇಲೆ ಬಂದಿದ್ದೀವಿ ನೋಡಿ. ಸಖತ್ತಾಗಿದೆ. ಮುಳ್ಳಯ್ಯನಗಿರಿಗೆ ಹೋಗಿದ್ದೀರಲ್ಲ, ಮುಳ್ಳಯ್ಯನಗಿರಿ ಥರನೇ ಫೀಲ್ ಬರ್ತಿದೆ. ಆದರೆ ಅಲ್ಲಿ ಈ ಥರ ಸಿಟಿ, ಈ ಥರ ಏರಿಯಾ ಎಲ್ಲ ಕಾಣಲ್ಲ. ಅಲ್ಲಿ ನೋಡಿ ಭತ್ತದ್ದೆಲ್ಲ ಇದೆ, ಗದ್ದೆ ಎಲ್ಲ ಇದೆ. ಈಗ ಶಿವರಾತ್ರಿ ದಿನನೇ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನೋ ಋಣ ಇತ್ತು ಇವತ್ತು ಬರೋದು ಶಿವನ್ ನೋಡೋಕ್ಕೆ. ಇದೇ ದೇವಸ್ಥಾನ ಕಾಣಿಸ್ತಿದೆಯಾ? ಚಪ್ಪಲಿ ಬಿಟ್ಟು ಇವಾಗ ಹೋಗೋಣ ಮೇಲೆ. ಮೊದಲೇ ಮಾಡಿದ್ದಾರೆ. ಏನು ರಶ್ ಇಲ್ಲ ಇವತ್ತು, ಶಿವರಾತ್ರಿ ಆದ್ರೂ. ಇಷ್ಟು ದೂರ ಇದೆಯಲ್ಲ, ಯಾರೂ ಬರೋಲ್ಲ ಜಾಸ್ತಿ. ನಾವು ಬಂದಿದ್ದೀವಿ ಆರಾಮಾಗಿ ಒಂದು ಅವರ್ ದರ್ಶನ ಮಾಡಿಕೊಂಡು ಹೋಗೋಣ ವಾಪಸ್. ಗಾಯ್ಸ್ 9:20 ಟೈಮು. ಇನ್ನು ನೋಡಿ ಫಾಗ್ ಹಂಗಿದೆ. ಒಳ್ಳೆ ಪ್ಲೇಸ್ ಮಾತ್ರ. ಇಲ್ಲೆಲ್ಲ ಒಂದು ಮನೆ ಇದ್ಬಿಟ್ರೆ, ಮನೆ ಇರಬೇಕು, ಆಮೇಲೆ ನೆಟ್ವರ್ಕ್ ಕರೆಕ್ಟ್ ಇದ್ಬಿಟ್ರೆ ಪೀಸು. 5G ಇದ್ಬಿಟ್ರೆ ನಾನು ಆರಾಮಾಗಿ ಇಲ್ಲೇ ಇರ್ತೀನಿ, ಮನೆಯಿಂದನೇ ಕೆಲಸ ಮಾಡ್ಕೊಂಡು. ಈ ಥರ ವ್ಯೂ ಎಲ್ಲಿ ಸಿಗುತ್ತೆ ಗಾಯ್ಸ್? ಎಲ್ಲ ರೆಸಾರ್ಟಿಗೆ ಹೋಗಿದ್ರೆ ಸಿಗುತ್ತೆ. ನೋಡಿ ಗಾಯ್ಸ್, ವಿಂಡ್ ಮಿಲ್ಸ್ 100 ಅಡಿ ಇದೆ ಅದು. 150 ಅಡಿ ಇದೆ. ರೌಂಡು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಗೈಸ್ ನೋಡಿ ಗೈಸ್, ಮುಡಿ ಬಿಡ್ಬೋದು. ₹1 ಅಂತೆ. ಮುಡಿ ತೆಗೆಯುವ ಸ್ಥಳ ಅಲ್ಲಿ. ಮತ್ತು ಗೈಸ್, ಮುಡಿ ತೆಗೆಯುವ ಸ್ಥಳ
ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಗೈಸ್ ಬಂದ್ವಿ, ಇವಾಗ ರೌಂಡ್ ಸುತ್ತಾ ಇದ್ದೀವಿ. ಹಂಗೆ ವರುಣ್ ಅವ್ರನ್ನ ಏನು ಅನಿಸಿದೆ ಅಂತ ಕೇಳೋಣ. ಏನು ಅನಿಸಿದೆ ವರುಣ್ ಅವರೇ? ಚೆನ್ನಾಗಿದೆ, ಜೋರಾಗಿ ಒಳ್ಳೆ ವ್ಯೂ ಇದೆ. ಒಂದು 2-3 ಸತಿ ಬಂದಿದ್ದೀನಿ ನಾನು ಇಲ್ಲಿಗೆ. ಹಾಂ. ಗೈಸ್ ಇನ್ನೂ ಅಭಿಷೇಕ ಮಾಡ್ತಿದ್ದಾರೆ. ಇವಾಗ ಬೇಗನೆ ಬಂದಿದ್ದೀವಿ ನಾವು. ಇವತ್ತು ಶಿವರಾತ್ರಿ ಅಲ್ವಾ, ಲೇಟ್ ಅಂತೆ ಪೂಜೆ. ಅಭಿಷೇಕ ಎಲ್ಲ ಮಾಡಿ, ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಫುಲ್ಲು 10-10:30 ಆಗುತ್ತೆ ಅಂತ ಅಂದರು. ಅಷ್ಟೊಂದು ಇವಾಗ ನಾವು ಮನೆಗೆ ಹೋಗ್ಬಿಟ್ಟು ಪೂಜೆ ಬೇರೆ ಮಾಡಬೇಕು, ಅಷ್ಟೊಂದು ಟೈಮ್ ಇಲ್ಲ. ಇಲ್ಲ ಅಂದರೆ ಮನೆಯಲ್ಲಿ ಬೈತಾರೆ. ಅದಕ್ಕೆ ಹೊರಡೋಣ ಇರೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀವಿ, ಇಲ್ಲೇ ಬೆಂಚ್ ಇದೆ ನೋಡಿ. ಇವಾಗ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ಇನ್ನೂ ಅಭಿಷೇಕ ಮಾಡಿದಿಂದ ಅಲಂಕಾರ ಎಲ್ಲ ಮಾಡಿರಲಿಲ್ಲ. ಹೋಗ್ಲಿ ಪರವಾಗಿಲ್ಲ, ದರ್ಶನ ಆದರೂ ಆಯ್ತಲ್ಲ ಅಟ್ಲೀಸ್ಟ್. ಇದು ದೇವಸ್ಥಾನ 200-300 ವರ್ಷದ್ದು ಹಳೇದಂತೆ. ಅಲ್ಲಿ ಕೇಳಿದ್ವಿ, ಬಟ್ ಅವ್ರು ಇವಾಗ ಹೇಳೋಕ್ಕಾಗಲ್ಲ, ಬ್ಯುಸಿ ಇದ್ದೀವಿ, ಅರ್ಚನೆ ಎಲ್ಲ ಮಾಡಬೇಕು, ಅಭಿಷೇಕ ಎಲ್ಲ ಮುಗಿಸ್ಬೇಕು, ಆಮೇಲೆ ಸಿಗಿ ಅಂತ ಅಂದರು. ಸೊ ಅಷ್ಟೊಂದು ಟೈಮ್ ಇಲ್ಲ ನಮಗೆ. ಇದು ಬೇಕಾದರೆ ಹಿಸ್ಟ್ರಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬೇಕಾದರೆ ಚೆಕ್ ಮಾಡಿ. ಹಿಸ್ಟ್ರಿ ಎಲ್ಲ ಹಾಕಿರ್ತೀನಿ, ಬೇಕಾದರೆ ಆಮೇಲೆ ಸರ್ಚ್ ಮಾಡಿಬಿಟ್ಟು ಹಿಸ್ಟ್ರಿ ಎಲ್ಲ ಹಾಕಿರ್ತೀನಿ. ಸರ್ಚ್ ಮಾಡಿ ನೋಡಿ, ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಿಸ್ಟ್ರಿ ಗೊತ್ತಿದ್ದವರು ಯಾರು, ಈ ಕಡೆಯವರು ಯಾರು ನೋಡ್ತಿದ್ರೆ ಚನ್ನರಾಯಪಟ್ಟಣ ಸೈಡು, ಅಣಸಿಪುರ ಸೈಡು, ಈ ಕಡೆ ಯಾರು ನೋಡ್ತಿದ್ರೆ ಹಾಸನವರು, ಹಿಸ್ಟ್ರಿ ಏನಾದ್ರು ಗೊತ್ತಿದ್ರೆ ಹೇಳಿ, ಕಮೆಂಟ್ ಮಾಡಿ, ಎಲ್ಲರಿಗೂ ತಿಳಿಸೋಣ. ಸೊ ಇವಾಗ ಟೈಮು 9:30 ಆಗಿದೆ. ಇವಾಗ ಹೊರಡಬೇಕು ನಾವು. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್, ಹೆಂಗಿದೆ, ಸಕ್ಕತ್ತಾಗಿದೆ. ಇಲ್ಲೆಲ್ಲ ಪ್ಲಾಸ್ಟಿಕ್ಕು, ಸಿಗರೇಟ್ ಪ್ಯಾಕೆಟ್ ಹಚ್ಚಿದ್ದಾರೆ, ಅದೆಲ್ಲ ಅವಾಯ್ಡ್ ಮಾಡಬೇಕು. ನಾವೇ ಎನ್ವಿರಾನ್ಮೆಂಟ್ ಉಳಿಸಿದ ಅಂದರೆ ಇನ್ಯಾರು ಉಳಿಸ್ತಾರೆ. ವಿಂಡ್ ಮಿಲ್ ಮಾತ್ರ ಸಕ್ಕತ್ತಾಗೈತೆ. ಎಷ್ಟು 1 2 3 4 5 6 7 8 9 10 11 12 ಇನ್ನೂ ಇದೆ ಗಾಯ್ಸ್. ಹಂಗೆ 12 ಕಾಣಿಸ್ತಿದೆ. ಇನ್ನೂ ಒಂದು 20 ಫುಲ್ ಉದ್ದಕ್ಕೂ ಇದೆ ಅನಿಸುತ್ತೆ. ಒಳ್ಳೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾವೆ ಇವು. ವ್ಯೂ ಮಾತ್ರ ಸಕ್ಕತ್ತಾಗಿದೆ ದೇವಸ್ಥಾನದ್ದು. ಅಲ್ಲಿ ನೋಡಿ ಕಾರ್ ಹೋಗ್ತಿದೆ ಅಲ್ಲಿ. ಗೈಸ್ ಅವಾಗಲೇ ಹೇಳ್ತಿದ್ನಲ್ಲ, ಪ್ರಸಾದ ಅಂತ ಇವಾಗ ಕರೆದ್ರು. ನಾವು ಯಾವುದೋ ಮದುವೆ ಫಂಕ್ಷನ್ನು ಏನೋ ಅಂದ್ಕೊಂಡ್ವಿ, ಏನೋ ನಾಮಕರಣ ಏನೋ ಫಂಕ್ಷನ್ ಇರಬೇಕಂತ. ಇಲ್ಲ, ಅನ್ನದಾನ ಇವತ್ತು ನಾಳೆ ಅನ್ನದಾನ ಇರುತ್ತೆ. ಶಿವರಾತ್ರಿ ಪ್ರಯುಕ್ತ ಹೋಗ್ತೀನಿ. ಯಾವುದೋ ಅಲ್ಲ, ದೇವಸ್ಥಾನದ್ದು ಅನ್ನದಾನ ಮಾಡ್ತಿರೋದು ಅಂತ ಹೇಳಿದ್ರು. ಅದಕ್ಕೆ ಬಂದುಬಿಟ್ಟು ಹಾಕ್ಸ್ಕೊಂಡಿದ್ದೀವಿ ನೋಡಿ. ನನ್ನ ತಮ್ಮ ಹಾಸ್ಕೊಂಡು ಹೋಗಿದ್ದಾನೆ. ಇವಾಗ ತಿನ್ನೋಣ, ಪ್ರಸಾದ ಬಿಡಬಾರ್ದು. ಹಾಗಾಗಿದೆ. ಅದೇನೋ ಗೊತ್ತಿಲ್ಲ ಗೈಸ್, ಪ್ರಸಾದ ಎಲ್ಲಿ ತಿಂದರು ಸಾಕಾದ ಇರುತ್ತೆ. ಅದೇನು ಟೇಸ್ಟ್ ಮಾಡ್ತಾರೋ ಏನೋ. ಇದೇ ಉಪ್ಪಿಟ್ಟು ಮನೇಲಿ ತಿಂದರೆ ಚೆನ್ನಾಗಿರಲ್ಲ. ನಮ್ಮ ಮನೇಲಿ ನಿಜ ಉಪ್ಪಿಟ್ಟು ತಿನ್ನಲ್ಲ. ಬೈತೀನಿ ನಮ್ಮ ಅಮ್ಮಂಗೆ, ಉಪ್ಪಿಟ್ಟು ಯಾಕೆ ಮಾಡ್ತೀಯ ಅಂತ. ಬಟ್ ಇಲ್ಲಿ ಸಾಕಾಗಿದೆ ಗೈಸ್. ಪ್ರಸಾದ ತಿಂದ್ಕೊಂಡು ಒಳ್ಳೆ ತಿಂಡಿ ಸರನೇ ಆಯಿತು ಪ್ರಸಾದ. ಒಂದು ಅರ್ಧ ಹೊಟ್ಟೆ ತುಂಬಿದೆ ಆಲ್ರೆಡಿ. ಇವಾಗ ಟೈಮು 9:45 ಆಗಿದೆ. ಮನೆಗೆ ಹೊರಡುವ ಸಮಯ. ಈಗ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ನೆಕ್ಸ್ಟು ಮನೇಲಿ ನಾನು ಪೂಜೆ ಮಾಡ್ತೀವಿ, ಆ ಥರ ಅಡುಗೆ ಮಾಡ್ತಾರೆಲ್ಲ ತೋರಿಸ್ತೀನಿ. ಓಕೆ, ಸಿಗೋಣ ಮನೇಲಿ. ಅಷ್ಟೇ.